ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ. ಮುಂಜಾನೆ ಸಮಯಕ್ಕಾಗಿ ನಾವು ಕರ್ತನನ್ನು ವಂದಿಸೋಣ. ಈ ಹೊಸ ದಿನವನ್ನು ಕೊಟ್ಟಂಥ ದೇವರಿಗೆ ಈ ಸಮಯದಲ್ಲಿ ನಾವು ವಿಶೇಷವಾಗಿ ಸ್ತೋತ್ರ ಮಾಡೋಣ. ಪ್ರಿಯರು, ಎಷ್ಟು ಜನ ಚೆನ್ನಾಗಿದ್ದೀರಾ? ಎಷ್ಟು ಜನ ಸುಖವಾಗಿ ನಿದ್ರೆ ಮಾಡಿ ಎದ್ದಿದ್ದೀರಾ? ಸುಖವಾಗಿ ನಿದ್ರೆ ಮಾಡಿ ಎದ್ದಂಥವ್ರಿಗೋಸ್ಕರ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ಈ ದಿನದಲ್ಲಿ ವಿಶೇಷವಾಗಿ ಒಂದು ವಾಗ್ದಾನವನ್ನು ಓದಿಕೊಳ್ಳೋಣ. ಯೆಶಾಯ 30ನೇ ಅಧ್ಯಾಯ ಅದರ 18ನೇ ವಚನವು ಈ ರೀತಿಯಾಗಿ ಹೇಳುತ್ತೆ: ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತವಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯಸ್ವರೂಪನಾದಂತಹ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ವಿಶೇಷವಾಗಿ ಮುಂಜಾನೆ ಸಮಯಕ್ಕಾಗಿ ಈ ಒಂದು ವಾಗ್ದಾನಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹೌದಲ್ವ? ಆತನು ನಮಗೋಸ್ಕರ ಕಾದಿದ್ದಾನೆ. ಮತ್ತು ಮುಂದಿನ ವಾಕ್ಯದಲ್ಲಿ ನೋಡ್ತೇವೆ, ಆತನಿಗೋಸ್ಕರ ಕಾದಿರುವಂಥವರು ಧನ್ಯರು. ಆಮೇನ್. ಹಾಸ್ಟೆಲ್ಗೆ ಹೋಗಿರುವಂಥ ಮಕ್ಕಳನ್ನು ಎದುರುಗೊಳ್ಳಲು ತಂದೆ ತಾಯಿಗಳು ಯಾವ ರೀತಿಯಾಗಿ ಕಾದಿರ್ತಾರೋ ಅದೇ ರೀತಿಯಾಗಿ ಪರಮ ತಂದೆಯಾದಂಥ ದೇವರು ನನಗೋಸ್ಕರ ನಿನಗೋಸ್ಕರವಾಗಿ ಯಾವಾಗಲೂ ಕಾಯ್ತಾ ಇರ್ತಾರಂತೆ. ಕೃಪೆ ತೋರಿಸಬೇಕು ಎಂಬ ಒಂದು ಉದ್ದೇಶದಿಂದಲೇ ಅವರು ನನಗೋಸ್ಕರ ನಿನಗೋಸ್ಕರವಾಗಿ ಕಾಯ್ತಾ ಇರ್ತಾರಂತೆ. ಹಾಗಾಗಿ ನಾವು ಆತನ ಸಾನ್ನಿಧ್ಯಕ್ಕೆ ಬರುವಂಥದ್ದು ಬಹಳನೇ ಮುಖ್ಯ ಪ್ರಿಯರೇ. ವಿಶೇಷವಾಗಿ ಪ್ರಕಟಣೆ 3:20 ಕೂಡ ಒಂದು ವಚನ ಹೇಳುತ್ತಲ್ವ: ಈಗ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಸಂಗಡ ಬಂದು ಊಟ ಮಾಡುವೆನು ಎಂಬುದಾಗಿ. ದೇವರು ಯಾವಾಗಲೂ ನಮ್ಮ ಹೃದಯದ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ನಮ್ಮ ಜೊತೆ ಊಟ ಮಾಡಬೇಕೆಂಬುದಾಗಿ, ನಮ್ಮ ಜೊತೆ ವಾಸಿಸಬೇಕೆಂಬುದಾಗಿ, ನಮ್ಮ ಜೊತೆ ಸಂಬಂಧವನ್ನು ಬೆಳೆಸಬೇಕೆಂಬುದಾಗಿ ಅವರು ಎದುರು ನೋಡ್ತಾ ಇರ್ತಾರೆ ಪ್ರಿಯರೇ. ಒಂದು ವೇಳೆ ನೀನು ನಿನ್ನ ಹೃದಯದ ಬಾಗಿಲನ್ನು ತೆರೆದುಕೊಟ್ರೆ ಆತನು ಖಂಡಿತವಾಗಿ ನಿನ್ನ ಜೊತೆ ಊಟ ಮಾಡ್ತಾನೆ. ಅಥವಾ ನಿನಗೆ ಕೃಪೆ ತೋರಿಸಬೇಕೆಂಬುದಾಗಿ ಕಾದಿರ್ತಾರೆ. ಅದಕ್ಕೋಸ್ಕರವಾಗಿ ನಾವು ಆತನಿಗೋಸ್ಕರ ಕಾಯುವಂಥದ್ದು ಕೂಡ ಬಹಳವಾಗಿ ಮುಖ್ಯವಾಗಿದೆ. ಆತನು ನ್ಯಾಯ ಸ್ವರೂಪನಾದಂತಹ ದೇವರು. ಹಾಗಾಗಿ ಆತನಿಗಾಗಿ ಕಾದಿರುವಂಥವರೆಲ್ಲರೂ ಧನ್ಯರು ಎಂಬುದಾಗಿ ವಾಕ್ಯ ಹೇಳುತ್ತೆ. ಅನೇಕ ಬಾರಿ ನಾವು ಲೋಕದಲ್ಲಿ ಯಾರ್ಯಾರಿಗೋಸ್ಕರವೂ ಕಾಯ್ತಾ ಇರ್ತೀವಲ್ವ. ಅನೇಕರ ಕಾಯುವಿಕೆ ವ್ಯರ್ಥವಾಗಿ ಹೋಗುತ್ತೆ. ಅನೇಕರು ನಮ್ಮನ್ನು ಕಾಯಿಸ್ತಾರೆ. ಅನೇಕರು ನಾವು ಕಾಯುವುದಕ್ಕಿಂತ ಮುಂಚಿತವಾಗಿ ಅವರು ಬಂದು ಕಾಯ್ತಾರೆ. ಆದರೆ ನಾವು ಕಾಯುವುದಕ್ಕಿಂತ ಮುಂಚಿತವಾಗಿ ದೇವರು ನಮಗೋಸ್ಕರ ಕೃಪೆ ತೋರಿಸಬೇಕೆಂಬುದಾಗಿ ಕಾದಿದ್ದಾರಲ್ಲ, ಆತನು ನ್ಯಾಯ ಸ್ವರೂಪನಾದಂಥ ದೇವರು. ಅದಕ್ಕೋಸ್ಕರವಾಗಿ ನಾವು ಆತನಿಗೋಸ್ಕರವಾಗಿ ಕಾದಿರಬೇಕೆಂಬುದಾಗಿ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಅನೇಕ ಬಾರಿ ನಾವು ಕೇಳಿದ ತಕ್ಷಣ ಉತ್ತರ ಸಿಗೋದಿಲ್ಲ ಎಂಬುದಾಗಿ ಅನೇಕರು ನಿರಾಶರಾಗಿ ದೇವರಿಂದ ಹಿಂಜಾರಿ ಹೋಗಿರ್ತಾರೆ, ಹೌದಲ್ವ? ಎಷ್ಟು ಪ್ರಾರ್ಥಿಸಿದರೂ ನನಗೆ ಉತ್ತರ ಸಿಗ್ತಾ ಇಲ್ಲ, ಸರಿಯಾದ ಸಮಯದಲ್ಲಿ ನನಗೆ ಉತ್ತರ ಬರ್ತಾ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಅನೇಕರು ದೇವರಿಂದ ಹಿಂಜಾರಿ ಹೋಗಿರ್ತಾರೆ. ಆದರೆ ಕೆಲವೊಮ್ಮೆ ನಮ್ಮ ಪ್ರಶ್ನೆಗಳಿಗೆ ತಕ್ಷಣವೇ ಉತ್ತರ ಸಿಕ್ಕಲಿಕ್ಕಿಲ್ಲ, ನಮ್ಮ ಪ್ರಾರ್ಥನೆಗೆ ಸರಿಯಾಗಿ ಆವಾಗಲೇ ಉತ್ತರವು ದೊರಕಲಿಕ್ಕಿಲ್ಲ. ಆದರೆ ದೇವರು ಕಾಯಿಸಿದಷ್ಟು ನಮಗೆ ಉನ್ನತವಾದದನ್ನು ಕೊಡ್ತಾನೆಂಬುದಾಗಿ ನಾವು ತಿಳಿದುಕೊಳ್ಬೇಕು. ವಿಶೇಷವಾಗಿ ಮುಂಜಾನೆ ಸಮಯದಲ್ಲಿ ನನ್ನ ದೇವರಂತೆ ಕೃಪೆ ತೋರಿಸುವುದಕ್ಕಾಗಿಯೇ ಕಾದಿದ್ದಾರಂತೆ. ಹಾಗಾಗಿ ನಮಗೆ ಕೃಪೆನೇ ಸಿಕ್ಕ ಮೇಲೆ, ಆತನ ಕೃಪೆ ತೋರಿಸ್ಬೇಕೆಂಬುದಾಗಿ ನಮಗೋಸ್ಕರನೇ ಕಾದ ಮೇಲೆ ನಾವು ಯಾಕೆ ಆತನ ಬಳಿಗೆ ಬರಬಾರ್ದು? ನಾವು ಯಾಕೆ ಆತನ ಸಾನ್ನಿಧ್ಯದಲ್ಲಿ ಕಾಯಬಾರ್ದು? ಆತನ ಕೃಪೆಗೋಸ್ಕರವಾಗಿ ನಾವು ಕಾಯಬೇಕು. ಯಾಕಂದರೆ ಆತನ ನೀತಿ ಸ್ವರೂಪನಾದಂಥ ನ್ಯಾಯ ಸ್ವರೂಪನಾಗಿರುವಂಥ ದೇವರು, ನೀತಿಗೆ ಸರಿಯಾಗಿ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ಹಾಗಾಗಿ ಮುಂಜಾನೆ ಸಮಯದಲ್ಲಿ ನಾವು ಆತನ ಪಾದ ಸಾನ್ನಿಧ್ಯಕ್ಕೆ ಬರೋಣವ, ಆತನಿಗೋಸ್ಕರ ಕಾದಿರೋಣವ, ಆತನ ಪ್ರಸನ್ನತೆಗೋಸ್ಕರವಾಗಿ ಕಾದಿರೋಣವ. ನಾವು ಮುಂಜಾನೆ ಸಮಯದಲ್ಲಿ ಆತನಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಉತ್ತರಕ್ಕಾಗಿ ಎದುರು ನೋಡೋಣವ. ನಾವು ಕಾದಿಲ್ಲದೆ ಹೋದರೂ ಉನ್ನತವಾದಂತಹ ದೇವರು ನಮಗೋಸ್ಕರ ಕಾದಿರ್ತಾರಂದರೆ ಅದು ಭಾಗ್ಯಕರವಾದಂಥ ವಿಷಯ. ನಿನಗೆ ತುಂಬ ಸಂತೋಷವಾಗಿರುವಂಥ ವಿಷಯ ಪ್ರಿಯರೇ. ಅದಕ್ಕೋಸ್ಕರವಾಗಿ ಬೆಳಗಿನ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡೋಣ ಮತ್ತು ಪ್ರಾರ್ಥನೆ ಮಾಡೋಣ. ದೇವರೇ, ನಿನಗೆ ಸ್ತೋತ್ರ ಅಪ್ಪ, ನೀನು ನಮಗೋಸ್ಕರ ಕಾದಿದ್ದಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದರೆ ನೀನು ನ್ಯಾಯ ಸ್ವರೂಪ
ಕಾಯುವವನಾದಂತಹ ದೇವರು, ನಿನಗೋಸ್ಕರ ಕಾಯುವಂಥವರು ಧನ್ಯರೆಂಬುದಾಗಿ ಬರೆಯಲ್ಪಟ್ಟಿದೆ. ಎಸಪ್ಪ, ನಾವು ಧನ್ಯರಾಗುವುದಕ್ಕಾಗಿ ನಿನ್ನ ಪಾದ ಸಾನ್ನಿಧ್ಯದಲ್ಲಿ ದಾವಿದನು ಕಾದಂಥ ರೀತಿಯಲ್ಲಿ ಕರ್ತನೆ, ನಿನ್ನ ಸಾನ್ನಿಧ್ಯವನ್ನು ಬಯಸಿ ಬಂದಂಥ ಎಲ್ಲ ಭಕ್ತರಂತೆ ಕರ್ತನೆ ಅಪ್ಪ, ನಾವುಗಳು ಕೂಡ ಕರ್ತನೆ ನಿನ್ನ ಪಾದ ಸಾನ್ನಿಧ್ಯದಲ್ಲಿ ಕಾಯ್ತೇವಪ್ಪ. ಅಪ್ಪ, ನಿನ್ನ ಇರುವಿಕೆ, ನಿನ್ನ ಉಪಸ್ಥಿತಿ, ನಿನ್ನ ಪ್ರಸನ್ನತೆ, ನಿನ್ನ ಆವರಿಸುವಿಕೆ ಸ್ವಾಮಿ ಅಪ್ಪ ನಮಗುಂಟಾಗಲಿ ಎಂಬುದಾಗಿ ಪ್ರಾರ್ಥಿಸೋಳಾಗಿದ್ದೇನೆ. ಮುಂಜಾನೆ ಸಮಯದಲ್ಲಿ ಕರ್ತನೆ ಅಪ್ಪ, ನೀನು ಕಾದಿರುವಂಥ ಕೃಪೆಗಾಗಿ ನಿನಗೆ ಸ್ತೋತ್ರ. ಉನ್ನತೋನ್ನತವಾಗಿ ನೀನು ನಮ್ಮ ಜೀವಿತದಲ್ಲಿ ಕಾಣಿಸಿಕೊಳ್ತೀರಪ್ಪ, ಸ್ತೋತ್ರ. ನಾವು ನಿಮಗೋಸ್ಕರ ಕಾದಿರ್ತೇವೆ ಅಪ್ಪ, ಧನ್ಯತೆಯನ್ನು ಪಡೆದುಕೊಳ್ತೇವೆ. ಪ್ರಾರ್ಥನೆ ಕೇಳಿದಿರಿ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.